ಈಗ ಬಿಗ್ ಬಾಸ್ ಇತಿಹಾಸದಲ್ಲೇ ಗಿಲ್ಲಿಯ ಒಂದಿಷ್ಟು ಕ್ರೇಜ್ ಅಂತಾನೆ ಹೇಳ್ಬೋದು. ಸೊ ಒಂದು ಕಡೆ ಮಾತಿನ ಮಲ್ಲನಿಗೆ ಫ್ಯಾನ್ಸ್ ಗಳಿಂದ 37 ಕೋಟಿ ವೋಟಿಂಗ್. ಹಾಗಾದ್ರೆ ಸಹಜವಾಗಿ ಪ್ರಶ್ನೆಯನ್ನ ಮೂಡುತ್ತೆ, ಅತಿ ಕಡಿಮೆ ಅವಧಿಯಲ್ಲಿ ಗಿಲ್ಲಿಗೆ ಹೆಚ್ಚಿನ ಫಾಲೋವರ್ಸ್ ಅನ್ನ ಪಡೆದವರು. ಹಳೆ ಸ್ಪರ್ಧಿಗಳಿಗೂ ಕೂಡ ಇಷ್ಟು ಫಾಲೋವರ್ಸ್ ಇಲ್ಲ. ದಾಖಲೆಯನ್ನ ಬರೆದಿದ್ದಾರೆ. ಹಳ್ಳಿಯಿಂದ ದಿಲ್ಲಿಯವರೆಗೂ ಕೂಡ, ವಿದೇಶದಲ್ಲೂ ಕೂಡ ಗಿಲ್ಲಿಯ ಫ್ಯಾನ್ಸ್ ಒಂದು ಕಡೆ, ಗೂಗಲ್ ಅಲ್ಲೂ ಕೂಡ ಗಿಲ್ಲಿಯ ಹವಾ, ಗಲ್ಲಿಯಲ್ಲೂ ಕೂಡ ಗಿಲ್ಲಿಯ ಜೈಕಾರ. ಇದು ಕಣ್ರಿ ಇತಿಹಾಸದಲ್ಲಿ, ಬಿಗ್ ಬಾಸ್ ಇತಿಹಾಸದಲ್ಲೇ ಗಿಲ್ಲಿಯ ಕ್ರೇಜ್ಗೆ ಫಿದಾ ಆಗಿದ್ದಾರೆ. ಗಿಲ್ಲಿಗಿರುವಂತಹ ತಾಕತ್ತು, ಗಿಲ್ಲಿಗಿರುವಂತಹ ಗತ್ತು. ಒಂದ್ ಕಡೆ ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ, ಸರಿಸುಮಾರು 37 ಕೋಟಿ ವೋಟಿಂಗ್ ಬಿತ್ತಲ್ಲ, ಇದು ಯಾರಿಗೆ ಬಿದ್ದಿರಬಹುದು? ಹಾಗಾದ್ರೆ ನಿಜವಾಗ್ಲೂ ಕೂಡ ಇದು ಗಿಲ್ಲಿಗೆ ಬಿತ್ತ ಅಥವಾ ಬೇರೆ ಸ್ಪರ್ಧಿಗೆ ಬಿತ್ತ ಅನ್ನುವಂಥ ಅನುಮಾನ. ಯಾಕೆ ಅಂತಂದ್ರೆ ಇದು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿಲ್ಲ ಎಲ್ಲೂ ಕೂಡ. ಇಲ್ಲ ಇದು ಗಿಲ್ಲಿಗೆ ಬಿದ್ದಿದೆ, ಇವರಿಗೆ ಬಿದ್ದಿದೆ, ಅವರಿಗೆ ಬಿದ್ದಿದೆ. ಇವತ್ತು ಗೊತ್ತಾಗುತ್ತೆ ಸ್ವಾಮಿ 37 ಕೋಟಿ ಓಟು ಯಾರಿಗೆ ಬಿತ್ತು ಹಾಗಾದ್ರೆ. ಯಾಕೆ ಅಂತಂದ್ರೆ ಅದು ನಿನ್ನೆ 12 ಗಂಟೆಗೆ ಮಾತ್ರ 37 ಕೋಟಿ, ಆದ್ರೆ ಇಲ್ಲಿವರೆಗೂ ಗಮನಿಸ್ತಾ ಹೋದ್ರೆ 46 ಕೋಟಿಗಿಂತ ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿ, 46 ಕೋಟಿಗಿಂತ ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿ ಇದೆ. ನೋಡಿ, ಮಾತಿನ ಮಲ್ಲನಿಗೆ ಫ್ಯಾನ್ಸ್ಗಳಿಂದ ವೋಟಿಂಗು, ಅಭಿಮಾನಿಗಳ ಕ್ರೇಜ್ಗೆ ಈ ರೀತಿಯಾದಂಥ ಕ್ರೇಜು, ಈ ರೀತಿಯಾದಂಥ ವಿನ್ನಿಂಗು ರಿಯಲಿ ಗ್ರೇಟ್ ಅಂತಾನೆ ಹೇಳ್ಬೋದು. ಹಳೆಯ ಸ್ಪರ್ಧಿಗಳಿಗೂ ಕೂಡ ಇಷ್ಟು ಫಾಲೋವರ್ಸ್ ಯಾರಿಗೂ ಕೂಡ ಇರಲಿಲ್ಲ ಸ್ವಾಮಿ. ಸರಿಸುಮಾರು 3 ತಿಂಗಳಲ್ಲೇ ಮಿಲಿಯನ್ ಒಂದು ಕಡೆ ಫಾಲೋವರ್ಸ್ ಅನ್ನು ತೆಗೆದುಕೊಳ್ತಾರೆ. ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಕ್ರೇಜ್ ಕೊಡ್ತಾರೆ ಅಂತಂದ್ರೆ ಅದು ಗಿಲ್ಲಿಗಿರುವಂಥ ತಾಕತ್ತು. ಇನ್ನು ಅತಿ ಕಡಿಮೆ ಅವಧಿಯಲ್ಲಿ ಗಿಲ್ಲಿಗೆ ಹೆಚ್ಚು ಫಾಲೋವರ್ಸ್ ಅನ್ನ ಕೊಟ್ಟಿರುವಂಥದ್ದು. ಹಳ್ಳಿಯಿಂದ ದಿಲ್ಲಿವರೆಗೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದ್ರೆ ನೋಡಿ, ಈಗಾಗಲೇ ಗಮನಿಸ್ತಾ ಹೋದ್ರೆ ಪ್ರೀತಿ, ಅಭಿಮಾನ, ವಿಶ್ವಾಸ, ಈಗಾಗಲೇ ಕಪ್ ಗೆದ್ದಿದ್ದಾಯಿತು, ಜನರ ಮನಸ್ಸು ಗೆದ್ದಿದ್ದಾಯಿತು. ಇನ್ನೇನು ಕಪ್ಪು ತರೋದು ಅಷ್ಟೇ ಮಾತ್ರ ಬಾಕಿ ಸ್ವಾಮಿ, ಕಪ್ಪು ತರೋದು ಮಾತ್ರ ಬಾಕಿ. ಗಿಲ್ಲಿನೇ ಗೆಲ್ಲೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಒಂದು ಕಡೆ ಅಶ್ವಿನಿ ಗೌಡ ಅನ್ನೋದಾದ್ರೆ, ಮತ್ತೊಂದು ಕಡೆ ಇಲ್ಲ ಗಿಲ್ಲಿನೇ ಗೆಲ್ಲೋದು ಅನ್ನುವಂಥದ್ದು. ಇದು ಕಣ್ರಿ ಕ್ರೇಜು, ಇದು ಕಣ್ರಿ ಪ್ರೀತಿ ಅಂತಂದ್ರೆ. ಸುಖ ಸುಮ್ಮನೆ ಈ ಪ್ರೀತಿ ಅಭಿಮಾನ ಹುಟ್ಟೋದಿಲ್ಲ ಸ್ವಾಮಿ. ನಿನ್ನೆ ಮೊನ್ನೆಯಿಂದವೂ ಕೂಡ ಒಂದು ಕಡೆ ಅಭಿಮಾನ ಹುಟ್ಟಿದ್ದಲ್ಲ. ಸರಿ ಸುಮಾರು ಗಿಲ್ಲಿಯ ಒಂದು ಆ ಕ್ರೇಜು, ಆ ಒಂದು ಗತ್ತು ಅದೇನಿದೆಯಲ್ಲ, ರಿಯಲಿ ಅಂತಂದ್ರೆ ಹೇಳಬೇಕು ಅಂತಂದ್ರೆ ಇಷ್ಟೊಂದು ಪ್ರೀತಿ ಹೇಳಕ್ಕಾಗೋದಿಲ್ಲ ಸ್ವಾಮಿ. ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲಿರುವಂಥ ಅಭಿಮಾನಿಗಳು ಕೂಡ, ನಮ್ಮ ದೇಶದ ಸೈನಿಕರು ಕೂಡ, ನಮ್ಮ ದೇಶದ ಪೊಲೀಸ್ ಇಲಾಖೆಯೂ ಕೂಡ ಒಂದು ಕಡೆ ಅದೆಷ್ಟೋ ಜನ ಗಿಲ್ಲಿನೇ ಗೆಲ್ಲಬೇಕು ಸರ್, ಬಡವರು ಗೆಲ್ಲಬೇಕು, ಬಡವರು ಮಕ್ಕಳು ಗೆಲ್ಲಬೇಕು, ಬಡವರು ಗೆಲ್ಲಬೇಕು ಆಗಿರುವಂಥದ್ದು. ಟ್ಯಾಲೆಂಟ್ ಇದ್ದವ್ರು ಗೆಲ್ಲಬೇಕಾಗಿರುವಂಥದ್ದು. ಇಲ್ಲಿ ಟ್ಯಾಲೆಂಟ್ ಇದ್ದವನು ಗೆಲ್ಲಬೇಕು ಸ್ವಾಮಿ. ಬಡವನಾದರೂ ಪರವಾಗಿಲ್ಲ, ಗಿಲ್ಲಿಗಿರುವಂಥ ಆ ಟ್ಯಾಲೆಂಟು, ಆ ಗತ್ತು ಎಲ್ಲವೂ ಕೂಡ ಇದೆ. ಆ ಗತ್ತಿದೆ ಸ್ವಾಮಿ, ಅವರಿಗೆ ಗೆಲ್ಲುವ ತಾಕತ್ತಿದೆ ಅನ್ನುವಂಥದ್ದು. ಇಲ್ಲಿ ಅಶ್ವಿನಿ ಗೌಡ ಅವರಿಗೂ ಕೂಡ ಇದೆ, ರಘುಗೂ ಕೂಡ ಇದೆ, ರಕ್ಷಿತಾಗೂ ಕೂಡ ಇದೆ, ಧನುಷ್ಗೂ ಕೂಡ ಇದೆ, ಇಲ್ಲಿ ನಿಜವಾಗ್ಲೂ ಕೂಡ ಕಾವ್ಯಗೂ ಕೂಡ ಇದೆ. ಬಿಗ್ ಬಾಸ್ ಯಾರು ವಿನ್ ಆಗ್ತಾರೆ ಅನ್ನುವಂಥದ್ದು ಗೂಗಲ್ಗೂ ಕೂಡ ಗೊತ್ತಾಗೋಗ್ಬಿಟ್ಟಿದೆ. ಯಾರು ಸ್ವಾಮಿ ನೀವೇನು ಹೇಳಕ್ ಹೋಗಬೇಡಿ, ಯಾರು ವಿನ್ ಆಗ್ತಾರೆ ಅನ್ನೋಂಥದ್ದು ಆಲ್ಮೋಸ್ಟ್ ನಮಗೆಲ್ಲವೂ ಕೂಡ ಗೊತ್ತಾಗಿದೆ ಅಂತ ಸಾಕಷ್ಟು ಜನ ಹೇಳ್ತಿರ್ಬೋದು. ಬಟ್ ಗಿಲ್ಲಿಗಿರುವಂಥ ಆ ಕ್ರೇಜನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಗಲ್ಲಿಯಲ್ಲೂ ಕೂಡ ಗಿಲ್ಲಿಯ ಒಂದಿಷ್ಟು ಹವಾ ಯಾವ ರೀತಿಯಾಗಿದೆ ನೋಡಿ, ಅಲ್ಲಿಂದ ಅಲ್ಲಿಯವರೆಗೂ ಕೂಡ. ಸೊ ಹಾಗಾಗಿ